ನಮಸ್ಕಾರ ಕರ್ನಾಟಕ.in ಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. ನೆನ್ನೆ ಸೂಪರ್ ಸಂಡೇ ಸೂಪರ್ 4 ಮ್ಯಾಚು ಪಾಕಿಸ್ತಾನಕ್ಕೆ ಮತ್ತೊಂದು ಸತಿ ನಮ್ಮ ಟೀಮ್ ಇಂಡಿಯಾದವರು ಫುಲ್ ಮಿಸೈಲ್ಗಳನ್ನ ಇಟ್ಬಿಟ್ಟು ಬ್ಲಾಸ್ಟ್ ಮಾಡಾಕಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪಾಕಿಸ್ತಾನದವರು ನೆನ್ನೆ ಒಂದು ರೀತಿಯಲ್ಲಿ ಇಂಡಿಯಾ ಮೇಲೆ ಏನೋ ಕ್ರಿಕೆಟ್ ಮ್ಯಾಚ್ ಆಡ್ದಂಗೆ ಇರಲಿಲ್ಲ. ಅವರು ಏನೋ ಒಂಥರ ಯುದ್ಧ ಮಾಡ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಆ ರೇಂಜಲ್ಲಿ ಬಿಹೇವಿಯರ್ ಅನ್ನ ತೋರಿಸ್ತಾ ಇದ್ರು. ಏನು ಫಸ್ಟ್ ಮ್ಯಾಚ್ ಅಲ್ಲಿ ಲೀಗ್ ಮ್ಯಾಚ್ ಅಲ್ಲಿ ಏನು ಟೀಮ್ ಇಂಡಿಯಾದವರು ಶೇಕ್ ಹ್ಯಾಂಡ್ ಕೊಡದೆ ಒಂದು ಶೇಪ್ ಔಟ್ ಮಾಡಿದ್ರು. ಆ ಶೇಪ್ ಔಟಿನ ಸೇಡ್ ತೀರಿಸ್ಕೊಳ್ಳೋ ರೇಂಜ್ಗೆ ಪಾಕಿಸ್ತಾನದವರು ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಟುಸ್ ಪಟಾಕಿ ಆಗೋದ್ರು. ಗೊತ್ತಲ್ಲ, ಪಾಕಿಸ್ತಾನದ ಹತ್ರ ಇರುವಂತಹ ಎಲ್ಲ ಮಿಸೈಲ್ಗಳು ಎಲ್ಲವೂ ಸಹ ಟುಸ್ ಪಟಾಕಿಗಳೇ. ಅವ್ರು ಆರಿಸುವಂತಹ ಮಿಸೈಲ್ಗಳು ಯಾವಾಗ್ಲೂ ಸಹ ಅವ್ರ ಪ್ಲೇಸ್ಗಳಲ್ಲೇ ಬಿದ್ದೆಲ್ಲ ಒಂದ್ ಕಡೆ ಬ್ಲಾಸ್ಟ್ ಆಗುತ್ತೆ, ಆ ರೀತಿಯಲ್ಲಿ ಇರ್ತವೆ. ಅದೇ ರೀತಿ ಕ್ರಿಕೆಟ್ ಅಲ್ಲೂ ಸಹ ಅವರು ಒಂದ್ ರೀತಿಯಲ್ಲಿ ಡಮ್ಮಿ ಟೀಮ್ ಆಗಿ ಹೋಗಿದ್ದಾರೆ. ಒಂದ್ ಟೈಮಲ್ಲಿ ಒಂದು ಅದ್ಭುತವಾದಂತಹ ಟೀಮೇ ಇತ್ತು ಪಾಕಿಸ್ತಾನ. ಆದ್ರೆ ಈಗ ಆ ಶಕ್ತಿ ಅವ್ರ ಹತ್ರ ಇಲ್ಲ ಅನ್ನೋದು ಪದೇ 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 ಪ್ರೂವ್ ಆಗ್ತಿದೆ. ಅದು ಸಹ ಟೀಮ್ ಇಂಡಿಯಾ ಮೇಲೆ. ಟೀಮ್ ಇಂಡಿಯಾ ಮೇಲೆ ಆಡ್ಬೇಕಾದ್ರೆ ಏನೋ ಒಂದು ರೀತಿಯಲ್ಲಿ ಜೋಶಲ್ಲಿ ಬರ್ತಾರೆ, ಆದ್ರೆ ಆಮೇಲೆ ಸೋತ ಮೇಲೆ ಹ್ಯಾಪ್ ಮೊರೆ ಹಾಕೊಂಡು ಹೋಗ್ತಾರೆ. ನಿನ್ನೆನೂ ಸಹ ಅದೇ ಆಯ್ತು. ಟಾಸ್ ಗೆದ್ದು ಟೀಮ್ ಇಂಡಿಯಾ ಫೀಲ್ಡಿಂಗ್ ಅನ್ನ ಮಾಡ್ತು. ಒಳ್ಳೆ ಓಪನಿಂಗ್ ಅನ್ನು ಪಾಕಿಸ್ತಾನದವ್ರು ಪಡೆದ್ರು. ನಾನೆಲ್ಲೋ ಒಂದು ಕಡೆ 200+ ರನ್ ಹೊಡಿತಾರೆ ಅನ್ಕೊಂಡೆ. ಇನ್ನು ಅವನು ಫರ್ಹಾನ್ ಅಂತೇಳಿ ಒಬ್ಬ ಬ್ಯಾಟ್ಸ್ಮನ್ ಇದ್ದಾನೆ, ಅವನು ಏನ್ 50 ಹೊಡೆದಿದ ತಕ್ಷಣ ತಗೊಂಡು ಏನು ಗನ್ ತಗೊಂಡು ಡಗಡಗ ಅನ್ನೋ ರೇಂಜಿಗೆಲ್ಲ ಮಾಡ್ದ. ಆದ್ರೆ ಅವೆಲ್ಲ ಉಪಯೋಗ ಆಗಲ್ಲ. ಏನು ಅಂತ ಹೇಳಿದ್ರೆ, ಅವೆಲ್ಲ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಮ್ಯಾಚ್ ಗೆಲ್ಲಬೇಕು. ಆದ್ರೆ ಇವರು ಮ್ಯಾಚ್ ಗೆಲ್ಲೋಕ್ಕಿಂತ ಮುಂಚೆನೆ ಒಂದು ರೀತಿಯಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಅದೇಕಂತ ಹೇಳಿದ್ರೆ, ಇಡೀ ಮ್ಯಾಚ್ ಅಲ್ಲಿ ಅವನು 50 ಹೊಡೆದಿರ್ಲಿಲ್ಲಲ್ಲ, ಅದಕ್ಕೆ ಒಂದು 50 ಹೊಡೆದ್ಬಿಟ್ಟಿದೀವಿ, ಸೆಲೆಬ್ರೇಷನ್ ಮಾಡೋಣ ಅನ್ನೋ ರೇಂಜಲ್ಲಿ ಗನ್ ತಗೊಂಡು ಹೊಡೆಯೋ ರೇಂಜಲ್ಲಿ ಮಾಡ್ದ. ಆದ್ರೆ ನೆಕ್ಸ್ಟ್ ಒಂದ್ 2-3 ಓವರ್ಲೆ ಆ ಗನ್ನೇ ಕೈಯಿಂದ ಬಿಡೋ ರೇಂಜಿಗೆ, ಗನ್ ಹಿಡಿಯಕ್ ಬರಲ್ಲ ಈ ನನ್ನ ಮಕ್ಕಳಿಗೆ, ಬ್ಯಾಟ್ ಹಿಡಿಯಕ್ ಬರಲ್ಲ, ಗನ್ ತಗೊಂಡು ಹಿಂಗ್ ಹೊಡೆಯೋ ರೇಂಜ್ ಅಲ್ಲಿ ಆಕ್ಟಿಂಗ್ ಗಳನ್ನೆಲ್ಲ ಮಾಡ್ತಾರೆ. ಒಂದ್ ರೀತಿಯಲ್ಲಿ ನೆನ್ನೆ ಮತ್ತೆ ಅವ್ರಿಗೆ ಅವರೇ ಶೇಪ್ ಔಟ್ ಅನ್ನ ಮಾಡ್ಕೊಂಡಿದ್ದಾರೆ. ನೆನ್ನೆ ಟೀಮ್ ಇಂಡಿಯಾದವ್ರೇನ್ ಶೇಪ್ ಔಟ್ ಮಾಡ್ಬೇಕು ಅನ್ನೋದಿರ್ಲಿಲ್ಲ, ಅವ್ರಿಗೆ ಅವರೇ ಶೇಪ್ ಔಟ್ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಅವ್ರು ಬ್ಯಾಟಿಂಗ್ ಆಡ್ಬೇಕಾದ್ರೆ ಈ ರೀತಿ ಎಲ್ಲ ಒಂದಿಷ್ಟು ಆಟಿಟ್ಯೂಡ್ ಗಳನ್ನ ತೋರಿಸಿದ್ರೆ, ಇನ್ನು ಬೌಲಿಂಗ್ ಮಾಡ್ಬೇಕಾದ್ರೆ ಶೈನ್ ಶಾ ಅಫ್ರಿದಿ ಮತ್ತೆ ಮೊಹಮ್ಮದ್ ರೌಫ್ ಅವರು ಒಂದ್ ರೀತಿಯಲ್ಲಿ ಎಲ್ಲ ಫುಲ್ ಆಟಿಟ್ಯೂಡ್ ತೋರ್ಸಕ್ ಹೋದ್ರು. ಅಲ್ಲಿ ನಮ್ಮ ಈ ಕಡೆಯಿಂದ ನಮ್ಮ ಮಿಸೈಲ್ಗಳು ಇದ್ವಲ್ಲ, ಬ್ರಹ್ಮೋಸ್ಗಳು, ಯಾರೋ ಅಭಿಷೇಕ್ ಶರ್ಮಾ ಮತ್ತೆ ಶುಭ್ಮನ್ ಗಿಲ್ ತಗಳಿ ಅಂತೇಳಿ 4-6 ಮೇಲೆ ಕೊಟ್ಟು ಹೋಗೋ ಬಾಲ್ ಎತ್ಕೊಂಬಾರೋ ಅನ್ನೋ ರೇಂಜಿಗೆ ಅವ್ರಿಗೆ ಒಂದ್ ರೀತಿಯಲ್ಲಿ ಶೇಪ್ ಔಟ್ ಮಾಡಾಕಿದ್ರು. ಇನ್ನು ಅದ್ರಲ್ಲೂ ಮೊಹಮ್ಮದ್ ರೌಫ್ ಅಂತೂ ಅಭಿಷೇಕ್ ಶರ್ಮಾ ಜೊತೆ ಗಲಾಟೆಗೆ ಇಳಿದಿದ್ರು. ಹೋಗಲೇ ನನ್ನ ಮಗನೇ ಅನ್ನೋ ರೇಂಜಿಗೆ ಬಾಲ್ ತಗೊಂಡು ಬೌಲಿಂಗ್ ಮಾಡು, ಹೋಗಿರೋ ಬೌಂಡ್ರಿ ಲೈನಿಗೆ ಹೋಗಿರೋ ಬಾಲ್ ತಗೊಂಡು ಬೌಲಿಂಗ್ ಮಾಡು ಅನ್ನೋ ರೇಂಜಿಗೆ ವಾಂಚುತ್ತಾ ಇದ್ರು. ಸರ್ಯಾಗಿ ಉತ್ತರ ಕೊಟ್ಟಿದ್ದಾರೆ. ಒಂದ್ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಮತ್ತೆ ಮುಖಭಂಗ ಆಗಿದೆ. ಭಾರತದ ತಂಟೆಗೆ ಬರಬೇಡಿ, ಬಂದ್ರೆ ಈ ರೀತಿ ಗತಿ ಆಗುತ್ತೆ ಅನ್ನೋದನ್ನ ಮತ್ತೊಂದ್ಸತಿ ತೋರಿಸಿದ್ರೆ. ಅದ್ಭುತವಾಗಿತ್ತು ಮ್ಯಾಚ್. ಇನ್ನು ಮ್ಯಾಚ್ ಮುಗ್ದ್ಮೇಲೆ ಸೂರ್ಯಕುಮಾರ್ ಯಾದವ್ ಕೂಡ ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದ್ರು. ಒಬ್ಬ ರಿಪೋರ್ಟರ್ ಕೇಳ್ತಾರೆ, ರೈವಲ್ರಿ ಮ್ಯಾಚ್ ಹೇಗಿತ್ತು ಅಂತ ಹೇಳಿದ್ರೆ, ಯಾಕೆ ರೈವಲ್ರಿ ಅಂತೀರಾ ನೀವು? ಅದಕ್ಕೊಂದು ರೈವಲ್ರಿ ಅನ್ನೋದಕ್ಕೆ ಒಂದು ಅರ್ಥ ಇರಬೇಕು, ಅರ್ಥಪೂರ್ಣ ಇರಬೇಕು. ಅದೇ ಇಲ್ಲ ಈ ಮ್ಯಾಚ್ ಗಳಲ್ಲಿ. ರೈವಲ್ರಿ ಅಂದ್ರೆ ಹೆಂಗಿರುತ್ತೆ, ಎರಡೂ ಟೀಮ್ಗಳು ಸಹ ಸಮಬಲದ ಫೈಟ್ ಆಡ್ತಾ ಇರಬೇಕು. ಒಂದ್ ರೀತಿಯಲ್ಲಿ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಮ್ಯಾಚ್ ಟು ಮ್ಯಾಚ್ ಗೆಲ್ಲೋ ರೇಂಜ್ ಅಲ್ಲಿ ಇರ್ಬೇಕು. ಆದ್ರೆ ಇದೆಲ್ಲಿದೆ ಗೆಲ್ಲೋ ರೇಂಜ್ ಅಲ್ಲಿ? ನಾವು 7ರಲ್ಲಿ ಇದೀವಿ, ಅವ್ರು 0 ಈ ರೀತಿ ಇದ್ರೆ ಅದೇನ್ ರೈವಲ್ರಿ ಆಗುತ್ತಾ? ಈ ತರದ್ದೆಲ್ಲ ಪ್ರಶ್ನೆಗಳನ್ನ ನೆಕ್ಸ್ಟ್ ಕೇಳಕ್ ಹೋಗ್ಬೇಡಿ. ಇದು ರೈವಲ್ರಿ ಅಲ್ಲ, ಸುಮ್ಮನೆ ಮ್ಯಾಚ್ ತರ ಇತ್ತು ಇದು ಅನ್ನೋ ಒಂದು ಮಾತನ್ನ ಹೇಳಿದರೆ. ಇನ್ನು ಅಭಿಷೇಕ್ ಶರ್ಮಾ ಮತ್ತೆ ಶುಭ್ಮನ್ ಗಿಲ್ ಮ್ಯಾಚ್ ಗೆದ್ಮೇಲೆ ಒಂದು ಒಳ್ಳೆ ಪೋಸ್ಟ್ ಹಾಕಿದ್ದಾರೆ. ಅಭಿಷೇಕ್ ಶರ್ಮಾ, ನೀವು ಮಾತಾಡಿದ್ರಿ, ನಾವು ಗೆದ್ವಿ ಅಂತೇಳಿ ಪೋಸ್ಟ್ ಹಾಕೊಂಡಿದ್ರೆ, ಈ ಕಡೆ ಶುಭ್ಮನ್ ಗಿಲ್ ಗೇಮ್ ಮಾತಾಡುತ್ತೆ, ವರ್ಡ್ಸ್ ಗಳು ಮಾತಾಡೋದಲ್ಲ ಅಂತ ಹೇಳ್ಬಿಟ್ಟು ಸರ್ರಾಗೆ ಟಾಂಗ್ ಕೊಟ್ಟಿದ್ದಾರೆ. ಒಂದ್ ರೀತಿಯಲ್ಲಿ ನಿನ್ನೆ ಮ್ಯಾಚ್ ಮತ್ತೆ ಅದ್ಭುತವಾಗಿ ಇತ್ತು. ಒಂದ್ ಕಡೆ ಒಂದಿಷ್ಟು ಕ್ಯಾಚ್ ಗಳನ್ನ ಬಿಟ್ಟಿದ್ದಾರೆ, ಅದ್ರ ಬಗ್ಗೆನೂ ನಮ್ಮ ಕ್ಯಾಪ್ಟನ್ ಹೇಳಿದರೆ, ಅದ್ರ ಬಗ್ಗೆ ಒಂದಿಷ್ಟು ವರ್ಕೌಟ್ ಅನ್ನ ಮಾಡ್ತೀವಿ ಅಂತ ಹೇಳಿದರೆ. ಇನ್ನು ಬುಮ್ರಾ ಏನು ರೋಬೋಟ್ ಅಲ್ಲ, ಬುಮ್ರಾನು ಒಬ್ಬ ಮನುಷ್ಯ. ಒಂದೊಂದು ಬ್ಯಾಡ್ ಟೈಮ್ಗಳು ಬರ್ತವೆ, ಕೆಟ್ಟ ದಿನ ಇರುತ್ತೆ. ಆ ರೀತಿ ಬುಮ್ರಾಗೆ ನೆನ್ನೆ ಆಗಿದೆ. ಆದ್ರೆ ಶಿವಮ್ ದೂಬೆ ನಮ್ಮನ್ನ ಕಾಪಾಡ್ದ, ಅವನು ಅದ್ಭುತವಾಗಿ ಬೌಲಿಂಗ್ ಮಾಡಿ ನಮ್ಮನ್ನ ಕಾಪಾಡಿದಾನೆ ಅನ್ನೋ ಒಂದು ಮಾತನ್ನು ಸಹ ಸೂರ್ಯಕುಮಾರ್ ಯಾದವ್ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ನೆನ್ನೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಏನೋ ಒಂದು ರೀತಿಯಲ್ಲಿ ಯುದ್ಧಕ್ಕೆ ಬಂದ ರೀತಿಯಲ್ಲಿ ಬಂದಂತಹ ಪಾಕಿಸ್ತಾನಿಗಳು ಒಂದ್ ರೀತಿಯಲ್ಲಿ ಹುಲಿಗಳ ಎದುರುಗಡೆ ಒಂದ್ ರೀತಿಯಲ್ಲಿ ಬಿಲಕ್ಕೆ ಸೇರ್ಕೊಳ್ಳೋ ರೀತಿಯಲ್ಲಿ ಸೇರ್ಕೊಂಡ್ರು. ನೀವೇನೇ ಹಾರಾಟ ಚೀರಾಟ ಮಾಡಿದ್ರು ಸಹ ಅದು ಇಂಡಿಯಾ ಮುಂದೆ ನಡೆಯಲ್ಲ ಅನ್ನೋದನ್ನ ಮತ್ತೆ ಟೀಮ್ ಇಂಡಿಯಾ ಆಟಗಾರರು ತೋರಿಸಿದ್ದಾರೆ. ನೆನ್ನೆ ಮ್ಯಾಚ್ ಮಾತ್ರ ಸಖತ್ತಾಗಿ ಇತ್ತು. ಈ ನೆನ್ನೆ ಮ್ಯಾಚ್ ಏನಿತ್ತು ಇಂಡಿಯಾ ಪಾಕಿಸ್ತಾನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ನೆನ್ನೆ ಪಾಕಿಸ್ತಾನದವ್ರು ತೋರಿಸ್ತಿದ್ದಂತಹ ಆಟಿಟ್ಯೂಡು, ಅವ್ರು ಮಾಡದಂತಹ ಒಂದಿಷ್ಟು ಬಿಹೇವಿಯರ್ ಬಗ್ಗೆ ನೀವೇನಂತೀರಾ? ಅದರಲ್ಲೂ
ಮೊಹಮ್ಮದ್ ರೌಫ್ ಒಂದಿಷ್ಟು ಸನ್ನೆಗಳನ್ನು ಮಾಡಿದ್ರು, ಬೇರೆ ಬೇರೆ ಆಟಗಾರರು ಫೀಲ್ಡ್ ಅಲ್ಲಿ ಕ್ರಿಕೆಟ್ ಫ್ಯಾನ್ಸ್ ಗಳಿಗೆ ಒಂದು ರೀತಿಯಲ್ಲಿ ರೇಗಿಸುವಂತಹ ಆಕ್ಷನ್ ಗಳನ್ನೆಲ್ಲ ಮಾಡ್ತಾ ಇದ್ರು. ಅದೆಲ್ಲವೂ ಸಹ ಒಂದು ರೀತಿಯಲ್ಲಿ ಎಲ್ಲೋ ಒಂಥರ ಅವರಿಗೆ ಒಂದು ರೀತಿಯಲ್ಲಿ ಅದು ಬಿಹೇವಿಯರ್ ಏನು ಅವ್ರದ್ದು ಅನ್ನೋದನ್ನ ತೋರಿಸುತ್ತೆ. ಒಟ್ಟಿನಲ್ಲಿ ನೆನ್ನೆ ಮ್ಯಾಚ್ ನಲ್ಲಿ ಮತ್ತೆ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಶೇಪ್ ಔಟ್ ಮಾಡುವಂತಹ ಎಲ್ಲ ಕೆಲಸಗಳನ್ನ ಟೀಮ್ ಇಂಡಿಯಾ ಮಾಡಿದೆ. ಒಟ್ಟಿನಲ್ಲಿ ಗೆದ್ದಿದೆ. ಸೂಪರ್ 4 ಅಲ್ಲಿ ಏಷ್ಯಾ ಕಪ್ ಸೂಪರ್ 4 ನಲ್ಲಿ ಈಗ ಟೀಮ್ ಇಂಡಿಯಾ ಮತ್ತೆ ಶುಭಾರಂಭ ಮಾಡಿದೆ. ನೆಕ್ಸ್ಟ್ ಮ್ಯಾಚ್ ಗಳಲ್ಲಿ ಎಲ್ಲ ಗೆದ್ಕೊಂಡು ಏಷ್ಯಾ ಕಪ್ ಮತ್ತೊಂದು ಸತಿ ಗೆಲ್ಲಿ ಅಂತ ನೀವು ಆಶಿಸೋಣ. ನಿನ್ನೆ ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ನಮ್ಮ ಟೀಮ್ ಇಂಡಿಯಾ ಹುಡುಗರ ಆಟ ಹೇಗಿತ್ತು? ಕಮೆಂಟ್ ಮಾಡಿ ತಿಳಿಸಿ.